ಇವತ್ತು ನನ್ನ ಗ್ರಾಮದಲ್ಲಿ ನನ್ನ ಕ್ಷೇತ್ರ 22 ಕೆರೆ ಯೋಜನೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಮೊದಲು ಏನಾದ್ರು ಹೋರಾಟ ನಡೆದಿದ್ರೆ ಅದು ನನ್ನ ಮಾಯಕೊಂಡ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಳ್ಳಿಯ ಎಲ್ಲ ಮುಖಂಡರುಗಳು ಸೇರಿ ಅಂದಿನ ಕಾಲದಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ರು. ಜಗಳೂರು ಭಾಗದವರು ಮತ್ತು ಮಾಯಕೊಂಡ ಭಾಗದವರು ಇಬ್ರು ಸೇರಿ ಇಲ್ಲಿ 22 ಕೆರೆ ಯೋಜನೆ ನೀರು ತುಂಬಿಸ್ತಕ್ಕಂಥದ್ದು ಕಡೆಗೆ ಮೊದಲನೇ ಹೆಜ್ಜೆ ಹಾಕಿರ್ತಕ್ಕಂಥದ್ದು ನನ್ನ ಕ್ಷೇತ್ರದ ಎಲ್ಲ ಮತದಾರರ ಮುಖಂಡರುಗಳು ಮಾಡಿದ್ದು ಅಂತಕ್ಕಂಥದ್ದು ನಾವು ಮೊದಲು ನೆನೆಸ್ಬೇಕು. ಆದ್ರೆ ಅದೆಲ್ಲವೂ ಸಹ ಹೋರಾಟದ ಫಲ ನಮಗೆ ಕೊಟ್ಟಿತ್ತು. ಹಿಂದೆ ಸಿರಿಗೇರಿ ಶ್ರೀಗಳು ಸಹ ಅದಕ್ಕೆ ಬಹಳ ಸ್ಪಂದಿಸಿದ್ರು, ಮಲ್ಲಣ್ಣರು ಸ್ಪಂದಿಸಿದ್ರು, ಹಿಂದಿರ್ತಕ್ಕಂಥ ಎಲ್ಲರೂ ಸಹ ನಮಗೆ ಸ್ಪಂದಿಸಿ ಕೆಲಸ ಮಾಡಿಕೊಟ್ಟಿದ್ರು. ಆಗ ನಮಗೆ ಆಗಿರ್ತಕ್ಕಂಥ ಅನುದಾನ ಎಲ್ಲ ಪ್ರಾರಂಭ ಆಯ್ತು, ಟೆಂಡರ್ ಆಯ್ತು, ಕೆಲಸ ಕಾರ್ಯ ಆರಂಭ ಆದ್ರು. ಆದ್ರೆ ಕೆಲವು LNT ಕಂಪ್ನಿ ಕೊಟ್ಟಂತ ಸಂದರ್ಭದಲ್ಲಿ ಅದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ವಿಫಲ ಆಯ್ತು. ಆ ವಿಫಲ ಆದ್ಮೇಲೆ ಅದು ಕುಂಠಿತ ಆಗಿ ಎಲ್ಲಿ ಬಂದಲ್ಲಿ ಪೈಪ್ ಹೊಡ್ಕೊಳ್ಳೋದಾಯ್ತು, ಇನ್ನೇನಿದ್ದು ಜೀವನ ಸತ್ತೋತಪ ಅನ್ನೋ ಸ್ಥಿತಿ ಬಂದಂತ ಸಂದರ್ಭದಲ್ಲಿ ನಮಗೆ ಮೂಲ ನಾವು ನೆನೆಸ್ಬೇಕಾಗೈತಿ. ನಮ್ಮ ಯಮನ್ ಬೆತ್ತರ್ನ ಪಂಚಪಾಂಡವರು ಮತ್ತೆ ಚಂದ್ರಣ್ಣ SK ಚಂದ್ರಣ್ಣ ಇವರೆಲ್ಲ ಸೇರ್ಕೊಂಡು ಏನಾದ್ರು ಮಾಡಿದ್ರು ಕುಂಠಿತಾಗೈತಿ, ಇದಕ್ಕೆ ಏನಾದ್ರು ಮತ್ತೆ ಪುನರ್ಜನ್ಮ ಕೊಡ್ಬೇಕು ಅಂತಕ್ಕಂಥದ್ದು ಇಲ್ಲೋ ಮಹಾರಾಷ್ಟ್ರ ಸೊಲ್ಲಾಪುರ ಅಡ್ಡಾಡ್ಕೊಂಬಂದ್ರು ಅವ್ರು, ಧಾರವಾಡ ಅಲ್ಲೆಲ್ಲ ಯಾವ ರೀತಿ ನೀರನ್ನ ಲಿಫ್ಟ್ ಮಾಡ್ತಾರ ಅನ್ನೋ ಬಗ್ಗೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಬಂದು ಅದನ್ನ ಗಿರೀಶಣ್ಣರು ಮತ್ತೆ ಮಲ್ಲಣ್ಣರಿಗೆ ಗಮನಕ್ಕೆ ಹಾಕಿದ್ರು. ಅವ್ರು ಏನಾದ್ರು ಮಾಡಿದ್ರು ಮತ್ತೆ ಈಗ ಪಟ್ನೆ ಜಾಗಗಳಿಗೆ ನಮ್ಗೆ ನೀರ್ ಮುಟ್ತಾ ಇಲ್ಲ, ಇದು ಬಹಳ ಅವೈಜ್ಞಾನಿಕವಾಗಿ ಕಟ್ಟಿರತಕ್ಕಂಥ ಜಾಗಗಳು ಆಗಿರೋದ್ರಿಂದ ನಮ್ಗೆ ನೀರ್ ಮುಟ್ಟಲ್ಲ ಅಂದ್ರು. ಆಗ ಮಲ್ಲಣ್ಣ ಹತ್ರ ಹೇಳಿದ ಮಲ್ಲಣ್ಣರು ಅವರು ವಿಸಿಟ್ ಮಾಡಿ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿಗೆಲ್ಲ ಅವ್ರದೇ ಒಂದು ಮಿಲ್ಲಿಂದ ಒಂದು ಸ್ವಂತ ಮೋಟರನ್ನ ತರಿಸಿ ಅಲ್ಲಿಗೆ ಫಿಕ್ಸ್ ಮಾಡಿ ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡಿ ಪಟ್ನೆ ಜಾಗದಲ್ಲಿ ಮುಟ್ಟಂಗ್ ಮಾಡಿದಕ್ಕೆ ಆಗ ಡಿಸೆಂಬರ್ ಜನವರಿಯಲ್ಲಿ ನಮಗೆ ದನಕರ ಮತ್ತು ಪಕ್ಷಿ ಪ್ರಾಣಿಗಳಿಗೆ ನೀರು ಬಂತು. ಆಗ ಜನವರಿಯಲ್ಲೇ ಬಂತು. ಅಂತ ಕೆಲಸವನ್ನ ನಾವು ಅವತ್ತು ಮಲ್ಲಣ್ಣರಿಂದ ಮಾಡಿಸಿದ್ವಿ. ಆ ಒಂದು ಕೆಲಸವನ್ನ ಪತ್ತೆ ಪ್ರಾರಂಭ ಆಯ್ತು. ಅಲ್ಲೇ ನಮ್ದು ಒಂದು ಮೊಬೈಲ್ ಜನರೇಟರ್ TC ತರಿಸಿ ಜನರೇಟರ್ ಅನ್ನ ತರಿಸ್ಬಿಟ್ಟು ಅಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ ತರಿಸಿ ಅಲ್ಲೇ ಇಟ್ಟು ಅಲ್ಲಿಂದ ನೀರ್ ಲಿಫ್ಟ್ ಮಾಡಿ ಕೊಡ್ತಕ್ಕಂಥ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಆಗ ಗುರುಗಳು ಸಹ ಬಂದು ಅದನ್ನ ವಿಸಿಟ್ ಮಾಡಿದ್ರು. ಆ ವಿಸಿಟ್ ಮಾಡಿದ ತಕ್ಷಣ ಅಲ್ಲಿಯ ಕಾರ್ಯಗಳಿಗೆ ಬಗ್ಗೆ ಎಲ್ಲವೂ ನಾವು ಅಧ್ಯಯನ ಮಾಡಿದಾಗ ಇಲ್ಲ ಇದು ಶಾಶ್ವತ ಆಗ್ಬೇಕು ಅಂತಕ್ಕಂಥ ಒಂದ್ ಮತ್ತೆ ನಾವು ಮರುಚಿಂತನೆ ಮಾಡಿದ್ವಿ. ಆಗ ನಾವು ಮತ್ತೆ ಏನಾದ್ರು ಮಾಡಿ ಇದನ್ನ ಹೊಸ ಪೈಪ್ ಲೈನ್ ಮಾಡ್ಲೇಬೇಕು ಅಂತಕ್ಕಂಥ ಒಂದು ಚಿಂತನೆಯಿಂದ ನಾವು 3ನೇ ಮಾಡಿಯಲ್ಲಿ ವಿಧಾನಸೌಧದಲ್ಲಿ ಆಗ ಈಗಿನ ಮುಖ್ಯಮಂತ್ರಿಗಳು ಅಂದಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ ಜಲಸಂಪನ್ಮೂಲ ಸಚಿವರಿದ್ರು. ಆಗ ಇಡೀ ಭಾಗದ ಎಲ್ಲಾ ಸಚಿವರ ಸಭೆ ಕರೆದ ಸಂದರ್ಭದಲ್ಲಿ ನಾವು ಮಲ್ಲಣ್ಣರು ಈ ಒಂದು ಗಮನ ತಂದು 22 ಕೆರೆ ವಿಫಲ ಆಗಿದೆ, LNT ಕಂಪ್ನಿ ಮಾಡಿದ ಕಳಕೆ ಕಾಮಗಾರಿ ಆಗಿದೆ ಅಂತಕ್ಕಂಥದ್ದನ್ನ ಆಗ ಮನಗಂಡು ಆಗ ತಕ್ಷಣನೇ ನಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ DK ಶಿವಕುಮಾರ್ ಸಾಹೇಬರು ಸೂಚನೆ ಕೊಟ್ಟು ಅದನ್ನ ಎಸ್ಟಿಮೇಟ್ ಮಾಡ್ಲಿಕ್ಕೆ ಅದಕ್ಕೆ ಅನುದಾನ ಎಷ್ಟು ಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಾಗ ನಮ್ಗೆ 75 ಕೋಟಿಯನ್ನ ಈಗಾಗಲೇ ಮಂಜೂರು ಮಾಡಿದ್ದಾರೆ. ಹಿಂದೆ 18 ಕೋಟಿ ರೂಪಾಯಿ ಅದನ್ನ ಮುಟ್ಗೋಲು ಹಾಕ್ಸಿದ್ವಿ ನಾವು. ಆ LNT ಕಂಪ್ನಿಯಲ್ಲಿ ಇರ್ತಕ್ಕಂಥ ಹಣವನ್ನ ಮುಟ್ಗೋಲು ಹಾಕ್ಸಿ ಆ 18 ಕೋಟಿ ಟೆಂಡರ್ನು ಸಹ ಕರೆದಿದ್ದೇವೆ. ಆ 18 ಮತ್ತೆ 75 ಕೋಟಿ, ಈಗ 75 ಕೋಟಿ 18 ಎರಡು ಒಂದು ಟೆಂಡರ್ ಆಗಿದೆ, ಇನ್ನೊಂದು ಟೆಂಡರ್ ಆಗ್ಬೇಕು. ಅದು ಒಂದ್ ಸ್ವಲ್ಪ ಈಗ ಮಲ್ಲಣ್ಣರು ಒಂದು ಆಸೆ ಏನಂದ್ರೆ ಅದು DFI ಮಾಡ್ಲೆ ಅದು ಶಾಶ್ವತ ಆಗತ್ತೆ ಅಂತಕ್ಕಂಥದ್ದನ್ನ ಟೆಕ್ನಿಕಲ್ ಆಗಿ ಹೇಳಿದರೆ ಅಲ್ಲಿ ನಮ್ಮ ಅಧಿಕಾರಿ ವರ್ಗ ಸ್ವಲ್ಪ ವಿಳಂಬ ಮಾಡ್ತಾ ಇದ್ರು. ಅದನ್ನ ಮತ್ತೆ ಈಗ ನಾವು ಅಣ್ಣರ ಜೊತೆ ಕೈ ಜೋಡಿಸಿ ಅದನ್ನ ಕೂಡಲೇ ನಾನು ಆ 22 ಕೆರೆ ಯೋಜನೆಗೆ ಆ 75 ಕೋಟಿಗೆ ಇನ್ನೂ 10-20 ಕೋಟಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಮುಖ್ಯಮಂತ್ರಿ ಹೋಗಿ ಅಣ್ಣ ನಾವು ಜೊತೆ ಸೇರ್ಕೊಂಡು ಆ 22 ಕೆರೆ ಯೋಜನೆಗೆ ಸದ್ಯದಲ್ಲೇ ಇದೇ ರೀತಿ ಒಂದು ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಒಂದು ಗುದ್ಲಿ ಪೂಜೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಈ ಭಾಗದ ಜನತೆಗೆ ನಾವು ಕೊಡ್ಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಾವಿಬ್ರು ಸಚಿವರಿರೋದ್ರಿಂದ ಅದೇ ನಮಗೆ ಕಷ್ಟ ಆಗಲ್ಲ. ಮಲ್ಲಣ್ಣ ಕರ್ಕೊಂಡು ಹೋಗಿ ನಾನು ಅದನ್ನ ಕೂಡಲೇ ಅದು ಪ್ರಾರಂಭ ಮಾಡ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಭಾಗದ ಜನರ ರೈತರ ಏನು ಆಸೆ ಇದೆಯಲ್ಲ, ನಿಮ್ಮ ಆಸೆಗೆ ಧಕ್ಕೆ ಬರದಾಗೆ ಮುಂದಿನ ದಿನಗಳಲ್ಲಿ 22 ಕೆರೆ ಯೋಜನೆ ತುಂಬಿಸ್ತಕ್ಕಂಥದ್ದನ್ನ ನಾವು ಪ್ರಾರಂಭ ಮಾಡ್ತೇವೆ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳು ಎಲ್ಲ ಸರಿಪಡಿಸ್ಕೊಂಡು ಈಗ ಭರಮಸಾಗರ ಮತ್ತೆ ಜಗಳೂರಲ್ಲಿ ಇವತ್ತು ನಮ್ಮ ಗುರುಗಳು ಇವತ್ತು ಒಳ್ಳೆ ರೀತಿಯಲ್ಲಿ ಎಲ್ಲಿ ಒಂದು ಹನಿ ನೀರು ತಕ್ಕ ಅನಿಸ್ತದಂಗೆ ಇವತ್ತು ಸರಾಗವಾಗಿ ನೀರು ಮುಡ್ತಾ ಇದ್ದಾರೆ. ಅವ್ರು ಇವತ್ತ ಬೇಸಿಗೆಯಲ್ಲಿ ನೋಡಿ ಇವತ್ತು ಡ್ಯಾಮೇಜ್ ಸೇರಂತ ವ್ಯವಸ್ಥೆ ಆಯ್ತು. ಭರಮಸಾಗರ ಕೆರೆ ನೀರೆಲ್ಲ ಡ್ಯಾಮ್ ಸೇರ್ತು. ಮುಂದೆ ಹೋಗಿ ಡ್ಯಾಮೇಜ್ ಸೇರಂತ ವ್ಯವಸ್ಥೆಯಲ್ಲಿ ಹಳ್ಳದ ಮುಖಾಂತರ ಹೋಗಿರ್ತಕ್ಕಂಥ ಒಂದು ಪ್ಲಾನ್ ಅನ್ನ ಮಾಡಿ ಇವತ್ತು ಗುರುಗಳು ಅವತ್ತು ಅಲ್ಲಿಂದ ಕಳಿಸಿದ್ದಾರೆ. ಅದೇ ರೀತಿ ನಮ್ದು 21 ಕೆರೆ ಆಗ್ಬಿಟ್ರೆ ನಮ್ಮ ಭಾಗದ ರೈತರಿಗೆ ಈ ಮಳೆ ದೇವರಾಯನ ಒಂದು ಸ್ವಲ್ಪ ಕೃಪೆಯಿಂದ ಏನ್ ವ್ಯತ್ಯಾಸ ಆದ್ರೆ ನಮ್ಮ ರೈತರಿಗೆ ಕೆರೆ ನೀರಿದ್ರೆ ಬೋರ್ವೆಲ್ ಬೋರ್ ಇಂಪ್ರೂವ್ಮೆಂಟ್ ಆಗ್ಲಿ,
ಅವರ ಸಣ್ಣ ಸಣ್ಣ ಕೃಷಿಕರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಮೊದಲನೇ ಆದ್ಯತೆಯನ್ನ ನಾನು ಮತ್ತು ಮಲ್ಲಣ್ಣರು ಸೇರಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈಗಿನ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಚರ್ಚೆ ಮಾಡಿ ಆದಷ್ಟು ಬೇಗ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ, ಮತ್ತೆ ಮಳೆ ಬರ್ತಾ ಇದೆ, ಸಮಯದ ಅಭಾವ ಕಮ್ಮಿ ಇರೋದ್ರಿಂದ ಈಗ ನನ್ನ ಭಾಗದಲ್ಲಿ ಏನು ನಾನು ಈಗ ಹೊಸದಾಗಿ ಸಚಿವನಾಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಮಲ್ಲಣ್ಣನ ಆಶೀರ್ವಾದದಿಂದ ಈ ಊರಿನ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡ್ತೀನಿ. ನಿಮ್ಮೂರಿಗೆ ಏನು ಕೊಟ್ಟಿಲ್ಲ, ನಿಮ್ಮೂರಿಗೆ ಏನು ಕೊಟ್ಟಿಲ್ಲ, ಮತ್ತೆ ಹೇಳ್ತಾನೆ ಅದೇ ಎಲ್ಲ ಊರು ಮುಗಿಸ್ಕೊಂಬಂದ್ರೆ ಅಲ್ಲ ಹೇಳ್ತಾನೆ, ಎಲ್ಲ ಮುಗಿಸ್ಕೊಂಬಂದ್ರೆ ಎಲ್ಲ ಊರುಗಳಿಗೆ ಕೊಟ್ಟಂದ್ರು. ಈ ಊರು ಲಿಂಗಾಪುರ ಇಲ್ಲಿ 4 ಹಳ್ಳಿ ಅದಾವ. ಈ 4 ಹಳ್ಳಿಗೆ ಈಗ ಬಜೆಟ್ನಾಗ ನಿಮ್ಗೆ ತೃಪ್ತಿ ಆಗಂಗ ನಿಮ್ಮ 4-5 ರೋಡ್, ನಮ್ಮ ಉಮೇಶ್ ರೋಡ್, ಕೆರೆ ರೋಡ್, ಮತ್ತೆ ಇಲ್ಲೊಂದ್ 2 ರೋಡ್, ಊರುಗಳ ಅವೊಂದ್ 2 ರೋಡ್, ಮತ್ತೆ ನಮ್ಮ ಕ್ಯಾಂಚೂರಣ್ಣ 1 3 ಹೊಲದಾರಿ ಅವಷ್ಟನ್ನು ಸಹ ನಾನು ನಿರ್ವಹಣೆ ಮಾಡಿಕೊಡ್ತೀನಿ. ಮತ್ತೆ ಗುಡಿಯನ್ನ ನಮ್ಮ ದಾಸಗರೆಪ್ಪರ ಚಿಂತನೆ ಅದು, ನಮ್ಮ ಏನ ದಾಸಗರೆಪ್ಪ ನಿಧನ ಹೊಂದಿರ ಆಗ ನಾನು ಆಂಜನೇಯರ ಸಚಿವರ ಸಂದರ್ಭದಲ್ಲಿ ನಾನು ಸ್ವಲ್ಪ ಗ್ರಾಂಟ್ ಅನ್ನ ತಂದಿದ್ದೆ. ಆಗ ನಮ್ಗೆ ಅದರ ಬೇಡ, ನನಗೆ ಇಷ್ಟೊಂದು ಕಮ್ಮಿ ಆಗತ್ತೆ, ಇದು ಜಾಸ್ತಿ ಬೇಕು, ಇದನ್ನ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು. ಆದ್ರೂ ನಾನು ಆಯ್ತಣ್ಣ ಮತ್ತೆ ಮುಂದ್ ಮಾಡಂತ ಹೇಳಿ ದಾಸಗರರಿಗೆ ಹೇಳಿದೆ. ಈಗ ನನಗೆ ಒಂದ್ ಸ್ವಲ್ಪ ಮಲ್ಲಣ್ಣರ ಜೊತೆ ಕೈ ಜೋಡಿಸಿ ಇಬ್ರು ಸೇರಿ ಹೆಚ್ಚಿನ ಅನುದಾನವನ್ನ ಉಳಿಸಮ್ಮ ಗುಡಿಗೆ ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದ್ರಾಗ ನಾನು ಮುಜರಾಯಿ ಸಚಿವನಾಗಿದ್ದೀನಿ. ಮುಜರಾಯಿ ಸಚಿವನಾಗಿರೋದ್ರಿಂದ ಒಂದ್ ಸ್ವಲ್ಪ ದುಡ್ಡು ನನ್ನ ಹತ್ರ ಐತಿ. ಅದ್ರಾಗ ಒಂದ್ ಸ್ವಲ್ಪ ಜಾಸ್ತಿ ಹಾಕಿಕೊಟ್ಟು ಈ ತುಂಬಿಗಿರಿ ದೇವಸ್ಥಾನ ಮುಗಿಸ್ಲಿಕ್ಕೆ, ಅದ್ರಾಗ ನೀವು ಸಹ ಮನೆಗೆ 5,000 ರೂಪಾಯಿ 10,000 ರೂಪಾಯಿ ಯಾರು 5 ಎಕರೆ 10 ಎಕರೆ ತೋಟದಾಗಿದ್ರೆ ಆ ಉಳಿಸ್ಲಮ್ಗೆ ದಾನ ಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿ ಪ್ರಯತ್ನ ಮಾಡ್ತಾರೆ. ಬರೀ ಎಲ್ಲ ವಸ್ತು ನಮಗೆ ಹಾಕ್ಬೇಡಿ, ಎಲ್ಲ ನೀವು ಒಂದ್ ಸ್ವಲ್ಪ ಕೈ ಜೋಡಿಸ್ರಿ ಅಂತಕ್ಕಂಥ. ಎಲ್ಲೆಲ್ಲೋ ಕಳೀತೀರಿ, ಯಾವ್ದಾದ್ರು ಟೂರ್ ಕಳೀತೀರಿ, ಅದಕ್ಕೆ ಉಳಿಸಮ್ಮ ದೇವಸ್ಥಾನಕ್ಕ ನೀವು ಒಂದು 5 ಲಕ್ಷ 10 ಲಕ್ಷ ಹಾಕ್ರಿ. ದಾನಿಗಳು ಈ ಊರು ಬಹಳ ದಾನಿ ಊರು ಮತ್ತು ಶ್ರಮಿಕರ ಊರು, ಬಹಳ ದುಡಿತಕ್ಕಂತ ಶ್ರಮಿಕರ ಊರು. ಈ ಭಾಗದಲ್ಲಿ ಎಲ್ಲಾ ರೈತರು ದುಡಿತಕ್ಕಂಥದ್ದು. ಅದರಿಂದ ನಾವು ನಿಮ್ ಜೊತೆ ಕೈ ಜೋಡಿಸಿ ಭೂಮೇಶ್ವರ ಅಣ್ಣರ ಎಲ್ಲ ಜೊತೆ ಸೇರ್ಕೊಂಡು ನಾವು ಒಳ್ಳೆ ಉತ್ತಮವಾಗಿರ್ತ ಕೆಲಸ ಮಾಡಿ, ಯಾವ ರೀತಿ ನಿಮ್ಮ ಬಸವಂತ ಹಿಂದೆ ಕಷ್ಟ ಸುಖ ಬರ್ತದೋ, ಈಗ ನಾನು ಸಚಿವನಾದ್ರೂ ನನ್ನನ್ನು ಬಿಡಬೇಡ್ರಿ, ಮತ್ತೆ ನೀವು ಕಷ್ಟ ಸುಖಕ್ಕೆ ನಾನು ಕರೀರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆದು ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ ತಮ್ಮೆಲ್ಲರಿಗೂ ವಂಚಿ ನನ್ನ ಮಾತು ಜೈ ತುಂಬಿಗಿರಿ.